ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪಶ್ಚಿಮ ವಲಯ ಖಾಲಿ ನಿವೇಶನಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. 41 ಖಾಲಿ ನಿವೇಶನಗಳ ಮಾಲೀಕರಿಗೆ ಪಾಲಿಕೆ ನೋಟಿಸನ್ನು ಜಾರಿ ಮಾಡಿದೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಖಾಲಿ ನಿವೇಶನಗಳಲ್ಲಿ ಕಸ, ಕಳೆ ಗಿಡ ಮತ್ತು C&D ತ್ಯಾಜ್ಯವನ್ನು ತೆರವು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. 41 ಖಾಲಿ ನಿವೇಶನಗಳೇನಿದ್ದಾವೆ ಅಲ್ಲಿ ಕಸವನ್ನು ತಂದು ಸುರಿಯಲಾಗ್ತಾ ಇದೆ. ಹಾಗಾದರೆ ತ್ಯಾಜ್ಯವನ್ನು ತೆರವುಗೊಳಿಸಬೇಕು, ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಅದು ಖಾಸಗಿ ಜಾಗಗಳಿದ್ದರೂ ಕೂಡ ಆ ಖಾಸಗಿ ಜಾಗಗಳನ್ನು ನೈರ್ಮಲ್ಯದಿಂದ ಕಾಪಾಡಿಕೊಳ್ಳಬೇಕು ಅನ್ನೋದು ಇದರ ಉದ್ದೇಶ. ನೋಟಿಸ್ ಬಳಿಕ ಮಾಲೀಕರೇ ನಿವೇಶನವನ್ನು ಸ್ವಚ್ಛಗೊಳಿಸುವುದು ಇಲ್ಲಿ ಕಡ್ಡಾಯ. ನಿಗದಿತ ಅವಧಿಯಲ್ಲಿ ಸ್ವಚ್ಛಗೊಳಿಸದೆ ಹೋದರೆ ಪಾಲಿಕೆಯೇ ತೆರವು ಮಾಡುತ್ತೆ. ತೆರವು ಮಾಡಿದಂಥ ಕಾರ್ಯಾಚರಣೆಯ ಸಂಪೂರ್ಣ ವೆಚ್ಚವನ್ನು ಮಾಲೀಕರೇ ಭರಿಸಬೇಕಾಗತ್ತೆ ಅಂತ ಹೇಳಿ. ನೋಡಿ, ಖಾಲಿ ಜಾಗಗಳಿದ್ದರೂ ಕೂಡ ಅದನ್ನು ಸ್ವಚ್ಛತೆಯಿಂದ ಕಾಪಾಡೋದಿಲ್ಲ. ಸ್ವಚ್ಛತೆ ಮತ್ತು ತ್ಯಾಜ್ಯದ ಸಾಗಾಣಿಕೆ ವೆಚ್ಚ ಆಸ್ತಿ ತೆರಿಗೆಯೊಂದಿಗೆ ವಸೂಲಿ ಮಾಡಲಾಗುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್. ನಿವೇಶನಗಳಲ್ಲಿ ಕಸ ಸುಡೋದು, ತ್ಯಾಜ್ಯವನ್ನು ಎಸೆಯೋದಕ್ಕೆ ನಿಷೇಧವನ್ನು ಹೇರಲಾಗಿದೆ. ಘನ ತ್ಯಾಜ್ಯ ನಿರ್ವಹಣಾ ನಿಯಮಗಳ ಅಡಿ ಕ್ರಮಕ್ಕೆ ಪಾಲಿಕೆ ಮುಂದಾಗಿದೆ. ಗೋವಿಂದರಾಜನಗರದ 9, ಬಸವನಗುಡಿಯ 5 ನಿವೇಶನಗಳಿಗೆ ನೋಟಿಸನ್ನು ನೀಡಲಾಗಿದೆ. ಇನ್ನು ರಾಜಾಜಿನಗರದ 5, ಮಲ್ಲೇಶ್ವರಂನ 2 ನಿವೇಶನಗಳಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇನ್ನು ಪದ್ಮನಾಭನಗರದಲ್ಲಿ ಅತಿ ಹೆಚ್ಚು ಅಂದರೆ 20 ನಿವೇಶನಗಳಿಗೆ ನೋಟಿಸನ್ನು ನೀಡಲಾಗಿದೆ. ಸಾಂಕ್ರಾಮಿಕ ರೋಗಗಳ ತಾಣವಾಗದಂತೆ ನಿವೇಶನಗಳ ಮೇಲೆ ನಿಗಾ ಇರಿಸಬೇಕು. ಸ್ವಚ್ಛ ಸುಸ್ಥಿರ ಪರಿಸರಕ್ಕಾಗಿ ಪಾಲಿಕೆ ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಏನಾಗಿದೆ ಈಗ ಫುಟ್ಪಾತ್ ಕಟ್ ಆಫ್ ಜಾಸ್ತಿ ಆಯ್ತಲ್ಲಪ್ಪ. ಹಿಂದೆ ನಾಟ್ ಪ್ರೊವೈಡಿಂಗ್ ದಿ ಸ್ಪೇಸ್ ಅಲ್ಲ, ಸೊ ಎಲ್ಲ ಕಡೆ ಇಲ್ಲೂ ಕೂಡ ಹಂಗಿದ್ದು ಈಗ ಕ್ಲೀನ್ ಮಾಡಿದ್ದಾರೆ. ತೆಗೀರಿ, ಬಟ್ ಕೆಲವು ಮರ ಇದಾವೆ, ಅವು ತೆಗಿಬೋದು. ಅಟ್ಲೀಸ್ಟ್ ಇಲ್ಲಿ ಗ್ರೀನ್ ಕವರ್ ಇದೆ ಸ್ವಲ್ಪ.